ಮರೆಯಲ್ಲ ಕಣ್ರವ. ನಮ್ಮ ಇಡೀ ವಂಶನೇ ನಿಮಗೆ ಋಣಿಯಾಗಿರ್ತೀನ್ರವ. ನಾನು ಬದುಕಿರೋ ತನಕ ನಿಮ್ ಪೂಜೆ ಮಾಡ್ತಾನೆ ಇರ್ತೀನ್ರವ. ನೀವು ನಿಜವಾಗ್ಲೂ ಮನುಷ್ಯರಲ್ಲ ತಾಯಿ. ಆ ದೇವಿನಿ ನಿಮ್ ರೂಪದಲ್ಲಿ ಬಂದು ಇಲ್ಲಿ ನೆಲೆಸಿದಾಳೆ. ಅಮ್ಮ, ನಿಮ್ ದರ್ಶನದಿಂದ ನಮ್ ಜೀವನನೇ ಪಾವನ ಆಯ್ತಮ್ಮ. ಅಮ್ಮ ಎದ್ದೇಳಿ, ಬಿಟ್ಟು ಎದ್ದೇಳಿ, ಎದ್ದೇಳಿ. ಇದೆಲ್ಲ ಆಗಿದ್ದು ಆ ಶಿವಪ್ಪನ ಆಶೀರ್ವಾದದಿಂದ ಅಷ್ಟೇ. ನೀವು ಕೈ ಮುಗಿಬೇಕಾಗಿರೋದು, ಪೂಜೆ ಮಾಡಬೇಕಾಗಿರೋದು ಅವನಿಗೆ ಮಾತ್ರ, ನಮಗಲ್ಲ. ಎಲ್ಲವೂ ಸರಿ ಹೋದ ಮೇಲೆ ಮತ್ತೇಕೆ ಕಣ್ಣೀರು? ಇನ್ನು ಮುಂದೆ ನೀವು ಸಂತೋಷವಾಗಿರಬೇಕು. ಆ ಸೋಮೇಶ್ವರ ನಿಮಗೆ ಒಳಿತಾನೆ ಮಾಡುತ್ತಾನೆ. ಹೋಗಿ ಬನ್ನಿ. ನಾನು ನಿನಗಾಗಿಯೇ ಕಾಯುತ್ತಿದ್ದೆ. ನನಗಾಗಿ ನೀವೇಕೆ ಕಾಯಬೇಕು? ಹೇಳುತ್ತೇನೆ ರೇಣುಕೆ. ಇಂದು ನಾನು ನನ್ನ ಮನದ ಭಾವನೆಯನ್ನು ನಿನ್ನ ಮುಂದೆ ಎರಕ ಹೊಯ್ಯಬೇಕು ಎಂದುಕೊಂಡಿದ್ದೇನೆ. ನೋಡು ರೇಣುಕೆ, ನಾನು ನಿನ್ನನ್ನು ಅತಿಯಾಗಿ ಪ್ರೀತಿಸುತ್ತಿದ್ದೇನೆ. ನನ್ನ ಮುಂದಿನ ಜೀವನವನ್ನು ನಿನ್ನೊಂದಿಗೆ ಕಳೆಯಬೇಕೆಂಬ ಮಹದಾಸೆಯಲ್ಲಿದ್ದೇನೆ. ನಾನು ಬಯಸಿದರೆ ಈ ಪ್ರಪಂಚದಲ್ಲಿರುವ ಎಲ್ಲ ಸುಖಗಳು ನನ್ನ ಕಾಲ ಬುಡದಲ್ಲಿ ಬಿದ್ದಿರುತ್ತದೆ. ಆದರೆ ಅದಾವುದೂ ನನಗೆ ಬೇಡ. ನನಗೆ ಬೇಕಾಗಿರುವುದು ನೀನು, ನಿನ್ನ ಪ್ರೀತಿ. ನೀನು ಇರದ ಈ ಜೀವನ ಅಪೂರ್ಣ ಎನಿಸಿಕೊಳ್ಳುತ್ತದೆ ರೇಣುಕೆ. ಹೇ ಅನಂತ, ಹೇ ಪರಬ್ರಹ್ಮ, ಏನು ಸುಖ, ಏನು ಸುಖ! ಇಂದಿನಿಂದ ಅರಮನೆ ಸುಪ್ಪತ್ತಿಗೆಯಲ್ಲಿ ನಿದ್ದೆ, ಚಿನ್ನದ ಬಟ್ಟಲಲ್ಲಿ ಊಟ. ಮಗಳೇ ಮಂದಾರ, ನಿನ್ನಿಂದಾಗಿ ಈ ಮಹೇಂದ್ರ ವರ್ಮನ ಬದುಕೇ ಬದಲಾಯಿತು. ಅಪ್ಪನ ಅದೃಷ್ಟದ ದಿನಗಳು ತೆರೆದವು ಪುಟ್ಟ. ಹೇ ಪರಾತ್ಪರ ರಕ್ಷಕನೇ, ರೇಣುಕಾ ಎಲ್ಲಮ್ಮ, ಶ್ರೀ ರೇಣುಕಾ ಎಲ್ಲಮ್ಮ.